ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಇದನ್ನು ಪರ್ಚೇಸ್ ಮಾಡಬಹುದು. ನಮ್ಮೂರ ಕಡೆ ಇದನ್ನೆಲ್ಲ ಓಡಿಸ್ಲಿಕ್ಕೆ ಏನೇನೋ ಮಾಡ್ತಾರೆ, ಇವ್ರು ನೋಡಿದರೆ ಬಾಕ್ಸಿಗೆ ಹಾಕಿ ಸೇಲ್ ಮಾಡ್ತಾರೆ. ಇಲ್ಲಿ ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್, ಅಪ್ಪ ಅಮ್ಮ, ಅಜ್ಜಿ, ತಾತ ಎಲ್ಲನೂ ರೆಂಟಿಗೆ ಸಿಗ್ತಾರೆ. ಇದನ್ನು ಗ್ಲಾಸ್ ಒಳಗಡೆ ನೋಡುವಾಗಲೇ ಭಯ ಆಗ್ತದೆ. ಇನ್ನು ಮನೆಗೆ ತಗೊಂಡೋಗಿ ಏನು ಮಾಡೋದು ನೀವೇ ಹೇಳಿ. ಹೆಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಯಾರೆಲ್ಲ ಹೊಸಬ್ರು ನನ್ನ ವಿಡಿಯೋ ನೋಡ್ತಾ ಇದ್ದೀರಲ್ವ, ನನ್ನ ಹೆಸರು ಪವಿತ್ರ ಅಂತ. ನನ್ನ ಊರು ಬಂದು ಉಡುಪಿ. ಬಟ್ ಇವಾಗ ನಾವು ಜಪಾನಲ್ಲಿದ್ದೇವೆ. ಇಲ್ಲಿಗೆ ಬಂದು ಆಲ್ರೆಡಿ 1 ಇಯರ್ ಆಯಿತು. ಸೊ ನಾನಿವಾಗ ಜಪಾನ್ ವ್ಲಾಗ್ಸ್ ಮಾಡ್ತಾ ಇದ್ದೇನೆ. ನಿಮಗೆಲ್ಲ ಜಪಾನ್ ಬಗ್ಗೆ ತಿಳ್ಕೊಳ್ಳೋ ಆಸೆ ಇದ್ದರೆ, ಹಾಗೆಯೇ ಇಲ್ಲಿನ ಪ್ಲೇಸಸ್ ಆಗಿರ್ಬೋದು, ಫುಡ್ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಜಪಾನ್ ಹೇಗಂದರೆ, ನಮಗೆ ಫಸ್ಟ್ ಇಲ್ಲಿಗೆ ಬಂದಾಗ ಕೆಲವೊಂದು ವಿಷಯ ನೋಡುವಾಗ ತುಂಬ ವಿಚಿತ್ರ ಅನ್ನಿಸ್ತಾ ಇತ್ತು. ಫಾರ್ ಎಕ್ಸಾಂಪಲ್, ಇಲ್ಲಿ ಹೇಗೆ ಅಂದರೆ ಇಲ್ಲಿನ ಜನರು ತುಂಬ ಲೋನ್ಲಿ ಅಂತೆ. ಸೊ ಜಾಸ್ತಿ ಜನ ಮದುವೆ ಕೂಡ ಆಗಲ್ಲ ಇಲ್ಲಿ ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್, ಅಪ್ಪ ಅಮ್ಮ, ಅಜ್ಜಿ, ತಾತ ಎಲ್ಲನೂ ರೆಂಟಿಗೆ ಸಿಗ್ತಾರೆ. ಸೊ ಆ ಥರದ್ದೆಲ್ಲ ವಿಷಯ ಇದೆ ಇಲ್ಲಿ. ಹಾಗೆಯೇ ತುಂಬ ಪೆಟ್ ಕೆಫೆಸ್ ಎಲ್ಲ ಇದೆ. ಯಾಕಂದರೆ ತುಂಬ ಲೋನ್ಲಿ ಇರ್ತಾರೆ ಅಲ್ವಾ, ಆ ಕೆಫೆಗಳಿಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಆ ಥರ ಕೆಫೆ ಅಂದರೆ ಯಾವುದು, ಖಾಲಿ ಡಾಗ್ ಕೆಫೆ, ಕ್ಯಾಟ್ ಕೆಫೆ ಅಲ್ಲ, ಯಾವುದೋ ಡಿಫ್ರೆಂಟ್ ಇದೆ. ಅಂದರೆ ಪೆಂಗ್ವಿನ್ ಇದ್ದು, ಸ್ನೇಕ್ ಕೆಫೆ ಆಗಿರ್ಬೋದು, ಹಂದಿ, ಆ ಥರ ತುಂಬಾ ಇದೆ. ಸೊ ಇಲ್ಲಿ ಒಂದು ನಾನಿವತ್ತು ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುವ ಶಾಪ್ ತೋರಿಸ್ತೇನೆ. ಅಂದರೆ ಇಲ್ಲಿ ಪೆಟ್ಸ್ ಸಾಕ್ತಾರೆ. ಬರೀ ನಾಯಿ ಬೆಕ್ಕು ಮಾತ್ರನೇ ಅಲ್ಲ, ಏನೇನೋ ಇದೆ ಆ ಶಾಪಲ್ಲಿ. ಅದನ್ನೆಲ್ಲ ಅವರು ಸಾಕ್ತಾರೆ ತಗೊಂಡು ಹೋಗಿ. ನನಗೆ ಫಸ್ಟ್ ಟೈಮ್ ನೋಡಿದಾಗ ಏನಪ್ಪ ಇದು ಅಂತ ತುಂಬ ವಿಚಿತ್ರ ಆಗಿತ್ತು. ಬಟ್ ಎವ್ರಿ ಟೈಮ್ ನಾವು ಹೋದಾಗ ಅಲ್ಲಿಗೆ ಹೋಗ್ತೇವೆ, ನಮಗೆ ಏನೋ ವಿಚಿತ್ರ ಆಗ್ತದೆ ಅದನ್ನು ನೋಡುವಾಗ. ಸೊ ಅದನ್ನು ಇವತ್ತು ನಿಮಗೆ ಕೂಡ ನಾನು ತೋರಿಸ್ತೇನೆ ಹೇಗಿದೆ ಅಂತ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಐ ಹೋಪ್ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ. ಸೊ ತಡ ಮಾಡೋದು ಬೇಡ, ಬನ್ನಿ ಆ ಶಾಪಿಗೆ ಹೋಗೋಣ. ಇದೇ ಶಾಪ್ ಬಗ್ಗೆ ನಾನು ಹೇಳಿದ್ದು, ಪೆಟ್ ಇಕೋ ಅಂತ ಈ ಶಾಪ್ ಹೆಸರು. ಸೊ ಇವಾಗ ಒಳಗಡೆ ಹೋದರೆ ನಿಮಗೆ ವಿಚಿತ್ರ ಆಗುತ್ತೆ, ಈ ಥರದ್ದು ಕೂಡ ಒಂದು ಶಾಪ್ ಇರುತ್ತಾ ಅಂತ. ಈ ಶಾಪ್ ಹೇಗೆ ಅಂದರೆ, ಇಲ್ಲಿ ಡಿಫ್ರೆಂಟ್ ಸೆಕ್ಷನ್ಸ್ ಇದೆ. ಸೊ ಇದು ಬೀಟಲ್ ಸೆಕ್ಷನ್ ನೋಡಬಹುದು. ಇದರಲ್ಲಿ ಬೀಟಲ್ಗಳನ್ನು ಡಬ್ಬಕ್ಕೆ ಹಾಕಿ ಇಟ್ಟಿದ್ದಾರೆ. ಆ್ಯಂಡ್ 1 ಬೀಟಲಿಗೆ 3000 ಯೆನ್ ಆ ಥರ ಇದೆ. ಜನರು ಇಲ್ಲಿಗೆ ಬಂದು ಇದನ್ನು ಪರ್ಚೇಸ್ ಮಾಡ್ತಾರೆ. ಈ ಬೀಟಲ್ಗಳನ್ನು ಅಥವಾ ಯಾವುದೇ ಇನ್ಸೆಕ್ಟನ್ನು ಹಾಕಿಡ್ಲಿಕ್ಕೆ ಡಿಫ್ರೆಂಟ್ ಸೈಜಸಲ್ಲಿ ಬಾಕ್ಸಸ್ ಕೂಡ ಇಲ್ಲಿ ಅವೈಲೇಬಲ್ ಇರ್ತದೆ. ಬೇಕಾದರೆ ನಾವು ಇಲ್ಲಿಂದಲೇ ಪರ್ಚೇಸ್ ಮಾಡಬಹುದು. ಇದು ನೋಡಿ ಅಂತೆ, ಇದನ್ನು ನನಗೆ ಫಸ್ಟ್ ಟೈಮ್ ನೋಡಿದಾಗ ವಿಚಿತ್ರ ಆಗಿತ್ತು. ಇದು ನಮ್ಮ ಊರ ಕಡೆಯಲ್ಲಿ ಎಲ್ಲ ಎಷ್ಟು ಬೇಕು ಅಷ್ಟು ಸಿಗ್ತದೆ. ಇದಂತೂ ಇಡೀ ದಿನ ಸೌಂಡ್ ಮಾಡ್ತಾ ಇರುತ್ತೆ. ಒಂದು ಮನೆಯೊಳಗೆ ಬಂದರೆ ಸಾಕು ನಮಗೆ ಗೊತ್ತಾಗುತ್ತೆ, ಯಾಕಂದರೆ ಅದರ ಸೌಂಡ್ ಆ ಥರ ಇದೆ. ಸೊ ಇದನ್ನು ಕೂಡ ಇಲ್ಲಿ ಸೇಲ್ ಮಾಡ್ತಾರೆ. ನೋಡ್ಬೋದು ಇಲ್ಲಿ ಪ್ರೈಸಸ್ ಹಾಕಿದ್ದಾರೆ. ಒಂದಕ್ಕೆ 50 ಯೆನ್ ಅಂತೆ, 10 ತಗೊಂಡ್ರೆ 300 ಯೆನ್ ಆ ಥರ. ಇವರು ಇದರಲ್ಲಿ ಕೂಡ ಏನು ಮಾಡಿದ್ದಾರೆ ಗೊತ್ತುಂಟಾ, ಅದರ ಸೈಜಸ್ ಮೇಲೆ ಪ್ರೈಸ್ ಇಟ್ಟಿದ್ದಾರೆ. ಸೊ ಇದರಲ್ಲಿ ಕೂಡ ಸ್ಮಾಲ್ ಸೈಜ್, ಮೀಡಿಯಮ್ ಸೈಜ್ ಆ ಥರ ಇದೆ. ಇದರಲ್ಲಿ ನೋಡಿ ಒಂದಕ್ಕೆ 45 ಯೆನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅದೇ ಸ್ಮಾಲ್ ಸೈಜಿಗೆ ಒಂದಕ್ಕೆ 40 ಯೆನ್ ಇದೆ, 35 ಯೆನ್ ಇದೆ, ಆ ಥರ ಎಲ್ಲ ಇದೆ ಇಲ್ಲಿ. ನಾನು ಎಲ್ಲವನ್ನು ಈಗ ಜಾಪನೀಸ್ ಯೆನ್ನಲ್ಲಿ ಹೇಳ್ತಾ ಇದ್ದೇನೆ, ಸೊ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಇಂಡಿಯನ್ ರುಪೀಸಲ್ಲಿ ಹೇಳೋದಾದರೆ 40 ಯೆನ್ ಅಂದರೆ ಒಂದು ಇಂಡಿಯನ್ ರುಪೀಸಲ್ಲಿ 25 ರೂಪಾಯಿ ಆಗ್ತದೆ. ಸೊ ಆ ಥರ 100 ಯೆನ್ ಅಂದರೆ 55 to 60 ರೂಪೀಸ್. ಇಲ್ಲಿ ಎಲ್ಲದರದ್ದು ಪ್ರೈಸ್ ಕೂಡ ಅದರ ಸೈಜ್ ಮೇಲೆ ಡಿಪೆಂಡ್ ಆಗ್ತದೆ. ಸ್ವಲ್ಪ ಚಿಕ್ಕ ಸೈಜ್ ಇದ್ದರೆ ಅದಕ್ಕೆ ಪ್ರೈಸ್ ಕೂಡ ಸ್ವಲ್ಪ ಕಡಿಮೆ ಇರ್ತದೆ ಆ ಥರ. ಅದೇ ರೀತಿ ಏನೇನೋ ಡಿಫ್ರೆಂಟ್ ಹುಳಗಳು ಕೂಡ ಇದೆ, ಅದರ ಪ್ರೈಸ್ ಕೂಡ ಹಾಕಿರ್ತಾರೆ. ಇದು ಜಿರಳೆ, ಇದಕ್ಕೆ ನಾವು ತುಳುವಿನಲ್ಲಿ ಎಕ್ಕಲೆ ಅಂತ ಹೇಳ್ತೇವೆ. ನಮ್ಮೂರ ಕಡೆ ಇದನ್ನೆಲ್ಲ ಓಡಿಸ್ಲಿಕ್ಕೆ ಏನೇನೋ ಮಾಡ್ತಾರೆ. ಬಟ್ ಇಲ್ಲಿ ಇವ್ರು ನೋಡಿ ಅಂತೆ ಬಾಕ್ಸಿಗೆ ಹಾಕಿ ಸೇಲ್ ಮಾಡ್ತಾ ಇದ್ದಾರೆ. ಒಂದು ಬಾಕ್ಸಿಗೆ 980 ಯೆನ್ ಇದೆ. ನೀವು ಅಂದ್ಕೊಳ್ಬೋದು ಇವರು ಈ ಜಿರಳೆ ಹುಳಗಳನ್ನೆಲ್ಲ ತಗೊಂಡೋಗಿ ಏನು ಮಾಡ್ತಾರೆ, ಈ ಥರ ಡಬ್ಬ ತಗೊಂಡೋಗಿ ಅಂತ. ಇವ್ರು ಏನು ಮಾಡ್ತಾರೆ ಅಂದರೆ, ಇಲ್ಲಿ ಕೆಲವೊಂದು ದೊಡ್ಡ ಪ್ರಾಣಿ ಅಥವಾ ಬರ್ಡ್ ಎಲ್ಲ ಇರುತ್ತೆ ಅಲ್ವಾ, ಅದಕ್ಕೆ ಇದನ್ನೆಲ್ಲ ಫೀಡ್ ಮಾಡ್ತಾರೆ ತಗೊಂಡು ಹೋಗಿ. ಸೊ 1 ಬಾಕ್ಸ್ 2 ಬಾಕ್ಸ್ ಆ ಥರ ತಗೊಂಡು ಹೋಗಿ ಮನೆಯಲ್ಲಿ ಇಡ್ತಾರೆ. ಯಾವಾಗ ಬೇಕೋ ಆವಾಗ ಬೇರೆ ಇದಕ್ಕೆ ಫೀಡ್ ಮಾಡ್ತಾರಂತೆ. ಅದೇ ರೀತಿ ಇಲ್ಲಿ ಸೊಳ್ಳೆ ನೊಣಗಳನ್ನು ಕೂಡ ಸೇಲ್ ಮಾಡ್ತಾರೆ. ಒಂದು ನೊಣಗೆ 7 ಯೆನ್ ಇದೆ ಇಲ್ಲಿ. ಸೊ ಏನು ಮಾಡ್ತಾರೆ ಅಂದರೆ, ಪ್ಲಾಸ್ಟಿಕ್ಕಿಗೆ ಈ ಥರ ಹಾಕಿ ಸೇಲ್ ಮಾಡ್ತಾರೆ. ಅದರಲ್ಲಿ 10-15 ಆ ಥರ ಇರ್ತದೆ. ಅಲ್ಲಿಂದ ಇವಾಗ ನಾವು ಬರ್ಡ್ ಸೆಕ್ಷನಿಗೆ ಬಂದ್ವಿ. ಸೊ ಇಲ್ಲಿ ಏನೇನಿದೆ ಅಂತ ಈಗ ನೋಡುವ. ಇಲ್ಲಿ ಇವಾಗ ನಾವು ಇಷ್ಟು ಮುದ್ದಾಗಿರುವ ಬರ್ಡ್ನ ನೋಡ್ತಾ ಇದ್ದೇವಲ್ವ, ಇದು ಕುಕೆಟು ಬರ್ಡ್. ಸೊ ಇದರ ಪ್ರೈಸ್ ಎಷ್ಟಿರ್ಬೋದು ಅಂತ ಗೆಸ್ ಮಾಡಿ ಅಂತೆ.
ಪ್ರೈಸ್ ಎಷ್ಟಿದೆ ಗೊತ್ತಾ ನೋಡಿ, ಬರೋಬ್ಬರಿ 13 ಲ್ಯಾಕ್ ಯೆನ್ ಇದೆ. ಹೌದು ನೋಡಿ, ಇಲ್ಲಿ ಮೆನ್ಷನ್ ಮಾಡಿದಾರಲ್ವ, ನೋಡಬಹುದು 13 ಲ್ಯಾಕ್ ಇದೆ ಇದಕ್ಕೆ. ಅದೇ ಥರ ಡಿಫ್ರೆಂಟ್ ಬರ್ಡ್ನ ಇಲ್ಲಿ ಇಟ್ಟಿದ್ದಾರೆ. ಹಾಗೆ ಅದರ ಜೊತೆ ಒಂದು ಔಲ್ ಕೂಡ ಇದೆ, ನೋಡಬಹುದು. ಚಿಕ್ಕ ಚಿಕ್ಕ ಬರ್ಡ್ ಮರಿಗಳಿರುತ್ತೆ ಅಲ್ವಾ, ಅದನ್ನು ಕೂಡ ಇಲ್ಲಿ ಇವರೇ ಟೇಕ್ ಕೇರ್ ಮಾಡ್ತಾರೆ. ಸೊ ಅದನ್ನು ಸ್ವಲ್ಪ ದೊಡ್ಡದು ಮಾಡಿ ಆಮೇಲೆ ಸೇಲ್ ಮಾಡ್ತಾರೆ. ಕೆಲವೊಬ್ರು ಚಿಕ್ಕದ್ರಲ್ಲೇ ಪರ್ಚೇಸ್ ಮಾಡ್ತಾರೆ ಅಲ್ವಾ, ಅಂಥವರು ಮಾಡಬಹುದು. ಆ್ಯಂಡ್ ಇವಾಗ ನಾನು ಹೇಳ್ತಾ ಇರೋ ವಿಷಯ ನೀವು ನಂಬಲ್ಲ, ಇಲ್ಲಿ ಕೆಲವೊಂದು ಬರ್ಡ್ ಮಾತಾಡುತ್ತೆ ಕೂಡ. ನಾವು ಏನು ಹೇಳ್ತೇವಲ್ವ ಅದನ್ನೇ ರಿಪೀಟ್ ಮಾಡ್ತದೆ. ಒಂದು ಚಿಕ್ಕ ಕ್ಲಿಪ್ಪಿಂಗ್ ತೆಗೆದಿದ್ದೇನೆ ಈ ಬರ್ಡ್ ಇದ್ದು, ನೋಡಿ ಇದು ಮಾತಾಡ್ತದೆ, ರಿಯಾಕ್ಟ್ ಮಾಡ್ತದೆ. ನೋಡಿದ್ರಲ್ವ ಎಷ್ಟು ಕ್ಯೂಟ್ ಆಗಿದೆ. ಹಾಗೆಯೇ ಬರ್ಡ್ಗಳಿಗೆಲ್ಲ ಏನೇನು ಬೇಕಲ್ವಾ ಅದು ಈ ಸೆಕ್ಷನಲ್ಲೇ ಸಿಗ್ತದೆ. ಹಾಗೆಯೇ ಇಲ್ಲಿ ಡಿಫ್ರೆಂಟ್ ಜಾತಿ ರ್ಯಾಬಿಟ್ನ ಇಟ್ಟಿದ್ದಾರೆ, ನೋಡಬಹುದು. ಪ್ರೈಸಸ್ ಕೂಡ ಅಲ್ಲೇ ಹಾಕಿದ್ದಾರೆ. ಇದು ನೋಡಿ ಅಂತೆ, ಯಪ್ಪ 1,98,000, ಹತ್ರ 2 ಲಕ್ಷ ಇದೆ ಇದಕ್ಕೆ. ಬಟ್ ಇದು ನೋಡಲಿಕ್ಕೆ ಕೂಡ ತುಂಬ ದೊಡ್ಡದಿದೆ ರ್ಯಾಬಿಟ್. ಇಲಿನ ಕೂಡ ಸೇಲ್ ಮಾಡ್ತಾರೆ ಇಲ್ಲಿ ನೋಡಿ. ಒಂದು ಇಲಿಗೆ ಎಷ್ಟು 4,500 ಇದೆ. ಇದಂತೂ ಹೇಗೆ ಆಡ್ತಿದೆ ಅಂದರೆ ಪಾಪ, ಒಮ್ಮೆ ನನ್ನನ್ನು ಇಲ್ಲಿಂದ ಬಿಟ್ಟುಬಿಡಿ ಆ ಥರ ಮಾಡ್ತಾ ಇದೆ. ಎಷ್ಟು ಮುದ್ದಾಗಿದೆ ಅಲ್ವಾ ನೋಡಲಿಕ್ಕೆ. ಇದರ ಪ್ರೈಸ್ ಎಷ್ಟಿದೆ ಅಂತ ಗೊತ್ತಾಗಬೇಕಾ? ನೋಡಿ 4,78,000 ಯೆನ್ ಇದೆ. ಓ ಮೈ ಗಾಡ್ಸ್, 5 ಲಕ್ಷ ಹತ್ರ. ಅವುಗಳಿಗೆ ಹಾಕಲಿಕ್ಕೆ ಗ್ರಾಸ್ ಕೂಡ ನಾವಿಲ್ಲೇ ಪರ್ಚೇಸ್ ಮಾಡ್ಬೋದು ನೋಡಿ. ಅಲ್ಲಿಂದ ಇವಾಗ ನಾವು ಇನ್ನೊಂದು ಸೆಕ್ಷನಿಗೆ ಬಂದ್ವಿ. ಇದನ್ನು ನೋಡಿ ನೀವು ಹೇಗಿದೆ ಅಂತ. 7 ಲ್ಯಾಕ್ ಯೆನ್ ಒಂದು ಆಮೆಗೆ. ಏನು ಬೇಕು ಎಲ್ಲನೂ ಇದೆ ಇಲ್ಲಿ. ಇದಕ್ಕೆ ನೋಡಿ ಎಕ್ಸ್ಟ್ರಾ 20% ಆಫ್ ಇದೆ. ಅಲ್ಲ, ಇದನ್ನೆಲ್ಲ ಗ್ಲಾಸ್ ಒಳಗಡೆ ನೋಡಲಿಕ್ಕೇ ಒಂಥರ ಭಯ ಆಗ್ತದೆ. ಇದನ್ನೆಲ್ಲ ಮನೆಗೆ ತಗೊಂಡೋಗಿ ಏನು ಮಾಡೋದು ನೀವೇ ಹೇಳಿ. ಇಷ್ಟೇ ಸಾಕು ಬಿಡಿ, ಇದನ್ನು ನೋಡುವಾಗಲೇ ಭಯ ಆಗ್ತದೆ. ಸೊ ಇಲ್ಲಿಂದ ಈಗ ನಾವು ಇನ್ನೊಂದು ಸೆಕ್ಷನಿಗೆ ಹೋಗುವ. ಮುದ್ದಾದ ನಾಯಿ ಮರಿ ಹಾಗೆ ಬೆಕ್ಕಿನ ಮರಿಗಳನ್ನು ನೋಡ್ಕೊಂಡು ಬರೋಣ. ಇಲ್ಲಿ ಸುಮಾರಷ್ಟು ನಾಯಿ ಮರಿಗಳು, ಬೆಕ್ಕಿನ ಮರಿಗಳನ್ನು ಇಟ್ಟಿದ್ದಾರೆ. ನಮಗೆ ಇಷ್ಟ ಆದರೆ ಇದನ್ನು ನಾವು ಇಲ್ಲಿಂದ ಪರ್ಚೇಸ್ ಮಾಡಬಹುದು. ಇದರ ಪ್ರೈಸ್ ಕೂಡ ಅಷ್ಟೇ. ಇದರ ಮುಂದ್ಗಡೆನೇ ಅವರು ಮೆನ್ಷನ್ ಮಾಡಿರ್ತಾರೆ ಇಷ್ಟಿದೆ ಅಂತ, ನೋಡ್ಬೋದು. ಆ ನಾಯಿ ಮರಿಗೆ 2,83,000 ಇದೆ. ಅದೇ ರೀತಿ ಬೆಕ್ಕಿನ ಮರಿಗಳು ಕೂಡ ಇದೆ. ನಾವು ಬೇಕಾದರೆ ಇದನ್ನು ಪರ್ಚೇಸ್ ಮಾಡಬಹುದು. ಸೊ ಮೇಯ್ನ್ಲಿ ಇದು ಪೆಟ್ ಶಾಪ್ ಆಗಿದ್ದರಿಂದ ನಮ್ಮ ಜೊತೆ ಇರುವ ಪೆಟ್ಸ್ಗಳನ್ನು ಕೂಡ ನಾವು ಆರಾಮಾಗಿ ಈ ಶಾಪ್ ಒಳಗಡೆ ಕರ್ಕೊಂಡು ಬರ್ಬೋದು. ಪೆಟ್ಸಿಗೆ ಏನೇನೆಲ್ಲ ಬೇಕಲ್ವಾ ಅದೆಲ್ಲನೂ ಈ ಶಾಪ್ ಒಳಗಡೆನೇ ಸಿಗ್ತದೆ ನಮಗೆ. ಸೊ ಇವಾಗ ಮತ್ತೆ ಇನ್ನೊಂದು ಸೆಕ್ಷನಿಗೆ ಬಂದ್ವಿ ನಾವು. ಸೊ ಇಲ್ಲಿ ನಿಮಗೆ ಯಾವ ಟೈಪ್ ಇದ್ದು ಸ್ನೇಕ್ ಬೇಕು ಎಲ್ಲನೂ ಕೂಡ ಇಲ್ಲಿ ಇಟ್ಟಿದ್ದಾರೆ. ಬೇಕಾದರೆ ನೀವು ಯಾರಿಗೆ ಇಂಟ್ರೆಸ್ಟ್ ಇದೆ ಪರ್ಚೇಸ್ ಮಾಡಬಹುದು. ಬಟ್ ನನಗೆ ಸ್ನೇಕ್ಸ್ ಅಂದರೆ ಸ್ವಲ್ಪ ಭಯ. ಸೊ ಯಾವಾಗಲೂ ಅಷ್ಟೇ ಈ ಸೆಕ್ಷನಿಗೆ ಬರುವಾಗ ಏನೋ ಮೈಯೆಲ್ಲ ಒಂಥರ ಆಗುತ್ತೆ.
ಆ್ಯಂಡ್ ಈ ಶಾಪಿಗೆ ಎಷ್ಟು ಜನ ಬರ್ತಾರೆ ಗೊತ್ತುಂಟ ಇದನ್ನೆಲ್ಲ ನೋಡ್ಲಿಕ್ಕಂತಾನೆ. ಕೆಲವೊಬ್ಬರಿಗೆ ಕೆಲವೊಂದರ ಮೇಲೆ ಇಂಟ್ರೆಸ್ಟ್ ಇರುತ್ತೆ ಅಲ್ವಾ, ಸೊ ಇಷ್ಟ ಆದರೆ ಅಷ್ಟು ಹಣ ಕೊಟ್ಟು ಅವ್ರು ತಗೊಂಡು ಹೋಗ್ತಾರೆ ಆ ಥರ. ಇದು ನೋಡಿ ಲಿಸರ್ಡ್ ಹಲ್ಲಿ ಗೈಸ್, ಯಪ್ಪ ಇದಕ್ಕೆ ನೋಡಿ ಒಂದಕ್ಕೆ 15,500 ಯೆನ್ ಇದೆ. ಅದೇ ಥರ ಏನೇನೆಲ್ಲ ಬೇಕಲ್ವಾ, ಎಷ್ಟು ಚಿಕ್ಕದ್ರಿಂದ ದೊಡ್ಡದವರೆಗೂ ಎಲ್ಲನೂ ಸಿಗುತ್ತೆ ಇಲ್ಲಿ. ಇದು ನೋಡಿ ಫ್ರಾಗ್ ಇಟ್ಟಿದ್ದಾರೆ, ಬೇಕಾದರೆ ತಗೊಂಡು ಹೋಗ್ಬೋದು ಇದನ್ನು ಕೂಡ. ಆ್ಯಂಡ್ ಫೈನಲಿ ಇದು ಲಾಸ್ಟ್ ಸೆಕ್ಷನ್, ಅಕ್ವೇರಿಯಂ ಸೆಕ್ಷನಿಗೆ ಬಂದಿದ್ದೇವೆ ನಾವು. ಈ ಸೆಕ್ಷನ್ ಅಂತೂ ಬ್ಯೂಟಿಫುಲ್ ಆಗಿದೆ ನೋಡಲಿಕ್ಕೆ. ಇದರಲ್ಲಿ ಏನು ವಿಚಿತ್ರ ಇಲ್ಲ, ಆಲ್ಮೋಸ್ಟ್ ಎಲ್ಲ ಕಡೆಗಳಲ್ಲೂ ಇರುತ್ತೆ ಎಕ್ವೇರಿಯಂ. ಸೊ ಅದೇ ಥರ ಇಲ್ಲಿ ಕೂಡ ಒಂದು ಎಕ್ವೇರಿಯಂ ಸೆಕ್ಷನ್ ಅಂತ ಇದೆ. ಇಲ್ಲಿ ಹೇಗಂದರೆ ಡಿಫ್ರೆಂಟ್ ಸೆಕ್ಷನಿಗೆ ಬೇರೆ ಬೇರೆ ಜನ ಇದ್ದಾರೆ ನೋಡ್ಕೊಳ್ಳಿಕ್ಕೆ ಎಲ್ಲ. ಈಲ್ ಫಿಶ್ ಇದು ನೋಡಿ, ಒಂದಕ್ಕೆ 18,000 ಯೆನ್ ಇದೆ. ಅದೇ ಥರ ಇದು ಯಾವುದೋ ಒಂದು ಟೈಪ್ ರೇ ಫಿಶ್ ಇರಬೇಕು. ಅರೋವಾನ ಫಿಶ್ ಇದೆಲ್ಲ ನಮಗೆ ಇಂಡಿಯಾದಲ್ಲಿ ಕೂಡ ನೋಡಲಿಕ್ಕೆ ಸಿಗ್ತದೆ, ಇದನ್ನೆಲ್ಲ ನೋಡ್ತೇವೆ ನಾವು. ಇದರಲ್ಲಿ ಎಲ್ಲ ಏನು ವಿಚಿತ್ರ ಇಲ್ಲ. ಇದೇನು ನಾವು ನೋಡ್ತಾ ಇದ್ದೇವಲ್ವ ಲೈವ್ ಕೋರಲ್ಸ್ ಇದು. ಸೊ ಇಲ್ಲಿ ನಾವು ನಮಗೆ ಇಷ್ಟ ಆದರೆ ಕೋರಲ್ಸ್ನ ಪರ್ಚೇಸ್ ಮಾಡಬಹುದು. ನೋಡಿ ಇದೆಲ್ಲ ಲೈವ್ ಕೋರಲ್ಸ್. ಇಲ್ಲಿ ಸುಮಾರಷ್ಟು ಸಾಲ್ಟ್ ವಾಟರ್ ಫಿಶ್ ಕೂಡ ಇದೆ. ಸೊ ಇದರಲ್ಲಿ ಏನು ಅಂಥದ್ದು ವಿಚಿತ್ರ ಇಲ್ಲ, ಯಾಕಂದರೆ ಎಕ್ವೇರಿಯಮ್ಸ್ ಎಲ್ಲ ಕಡೆಯಲ್ಲಿ ಕೂಡ ಇರ್ತದೆ. ಬಟ್ ಕೆಲವೊಬ್ಬರಿಗೆ ಎಕ್ವೇರಿಯಂ ಹಾಗೆಯೇ ಎಕ್ವೇರಿಯಂ ಫಿಶಸ್ ಅಂದರೆ ಭಾರಿ ಇಷ್ಟ ಇರ್ತದೆ. ಈವನ್ ನನ್ನ ಹಸ್ಬೆಂಡಿಗೆ ಕೂಡ ಅಷ್ಟೇ ಎಕ್ವೇರಿಯಂ ಫಿಶಸ್ ಎಲ್ಲ ತುಂಬ ಇಷ್ಟ. ಸೊ ಅಂಥವರಿಗೆ ನೋಡುವಾಗ ಖುಷಿ ಆಗ್ತದೆ. ನನಗೆ ಕೂಡ ಅಷ್ಟೇ, ಇಲ್ಲಿಗೆ ಬಂದಮೇಲೆ ಇದರಲ್ಲಿ ನಾನು ಕೆಲವೊಂದು ಫಿಶ್ನ ಇಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಹಾಗಾಗಿ ಅಂಥವರಿಗೋಸ್ಕರ ಈ ವಿಡಿಯೋ ಅಷ್ಟೇ. ಇದು ನೋಡಿ ಒಂದು ಟೈಪ್ ಆಫ್ ಪಫರ್ ಫಿಶ್. ಸೊ ಫಿಶ್ಗಳಿಗೆ ಹಾಗೆಯೇ ಎಕ್ವೇರಿಯಮ್ಸಿಗೆ ಏನೇನೆಲ್ಲ ಬೇಕಲ್ವ ಎಲ್ಲನೂ ಇಲ್ಲಿ ಸಿಗ್ತದೆ ಈ ಸೆಕ್ಷನಲ್ಲಿ. ಸೊ ಆಯಿತು ಗೈಸ್, ಇಷ್ಟೇ ಈ ಶಾಪ್ ಇರೋದು. ತುಂಬ ದೊಡ್ಡ ಶಾಪ್ ಇದೆ ಆ್ಯಕ್ಚುಲಿ. ಸೊ ಇಷ್ಟೆಲ್ಲ ಇದೆ ಇಲ್ಲಿ. ಸೊ ನೋಡಿದ್ರಲ್ವಾ ಹೇಗಿತ್ತು ಇಲ್ಲಿನ ಈ ಶಾಪ್ ಅಂತ. ನಮಗೆ ಅಂತೂ ಫಸ್ಟ್ ಟೈಮ್ ಇದನ್ನು ನೋಡುವಾಗ ಸರ್ಪ್ರೈಸಿಂಗ್ ಅನಿಸ್ತು, ಯಾಕಂದರೆ ನಾನಂತೂ ಫಸ್ಟ್ ಟೈಮ್ ನೋಡಿದ್ದು ಈ ಥರದ್ದೆಲ್ಲ. ಇದಕ್ಕಿಂತ ಮುಂಚೆ ಎಲ್ಲೂ ಕೂಡ ನೋಡಿರಲಿಲ್ಲ. ಇದನ್ನೆಲ್ಲ ಸೇಲ್ ಮಾಡ್ತಾರೆ ಅಂತ ನೋಡಿ ತುಂಬಾ ವಿಚಿತ್ರ ಆಗಿತ್ತು. ಹೋಪ್ ನಿಮಗೆ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಏನಾದರೂ ಹೇಳೋದಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆಯೇ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಓಕೆ ಗೈಸ್, ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.